ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಯಿತು. ಮದುವೆಯಾಗಿ ಯಾವುದು ಹೌದು, ವೇದವ್ಯಾಸರೇ ಎದುರು ನಿಂತು ದೃಪದನಿಗೆ ಯಾವಾಗ ಸಮಾಧಾನ ಆಯಿತೋ, ದಿವ್ಯ ದೃಷ್ಟಿ ಕೊಟ್ಟ ಮೇಲೆ, ಸೊ ಎಲ್ಲ ನೋಡಿ ಆದಮೇಲೆ ಕಾಲಿಗೆ ಬಿದ್ದ ವೇದವ್ಯಾಸರದ್ದು, ನೀವು ಹೇಳಿದಾಗೆ ಎಲ್ಲ ನಡೆಸಿಕೊಡ್ತೇನೆ ಅಂತ ಹೇಳಿದ. ವೇದವ್ಯಾಸರೇ ನಿಂತು ಮದುವೆ ಮಾಡಿಸಿದ್ರು. ಆಮೇಲೆ ಕೃಷ್ಣ ಬಂದ ಯಾದವರ ಜೊತೆಗೆ, ಬಲರಾಮನ ಜೊತೆಗೆ ಒಂದಷ್ಟು ಉಡುಗೊರೆಗಳನ್ನು ತಂದ. ಸೊ ಉಡುಗೊರೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಮುಖ್ಯವಾದ ಉಡುಗೊರೆಗಳು ಏನು ಅಂತ ಹೇಳಿದ್ರೆ, ಎಲ್ಲ ಮನೆಗೆ ಬೇಕಾದ ಎಲ್ಲ ಪಾತ್ರೆಗಳು, ವಸ್ತುಗಳು ಎಲ್ಲ. ಒಂದು ಹೊಸ ಮನೆ ಮಾಡಿದರೆ ಏನೆಲ್ಲ ಬೇಕು ಎಲ್ಲ ಕೊಟ್ಟಿದ್ದಾನೆ. ಒಂದು. ಎರಡನೇದು, ಅವರಿಗೆ ಬೇಕಾದ ಏನು ಆಭರಣಗಳು, ಆಮೇಲೆ ಆಭರಣಗಳೇ ಮುಖ್ಯ, ಆಭರಣಗಳು ಮತ್ತು ವಸ್ತ್ರಗಳು ಎಲ್ಲ ತಂದಿದ್ದಾನೆ. ತಂದದ್ದನ್ನು ಕೊಟ್ಟಿದ್ದಾನೆ. ಅಲ್ಲಿವರೆಗಾಗಿದೆ. ಈಗ ನೆಕ್ಸ್ಟ್ ಶ್ಲೋಕ 162ನೇ ಶ್ಲೋಕ ಸುಲೋಚನಕ. 162ನೇ ಶ್ಲೋಕ. ದೇವಾಂಗಯೋಗಿ ಕುಂಡಲಹಾರ ಮೌಲಿ ಕೇಯೋರ ವಸ್ತ್ರ ಸಹಿತ ಉರುಭೂಷಣಾನಿ ಷಣ್ಣಾಂ ಪೃಥಕ್ ಪೃಥಗ್ ಅದಾತ್ ಪೃಥಗೇವ ಯೋಗ್ಯ ಎನ್ನೆದ್ದದಾವತ ಪಿತೃಷ್ಟ ಸುರಾತ್ಮ ಯೋಗ್ಯಂ. ದ್ರೌಪದಿಯೇ ಮೊದಲಾಗಿ ಉಳ್ಳ 6 ಜನರಿಗೆ ಬೇರೆ ಬೇರೆಯಾಗಿ ಯೋಗ್ಯಗಳಾದ, ಅಂದರೆ ಅವರವರ ಅಂಗಗಳಿಗೆ ಸರಿಯಾಗುವ ದೇವತೆಗಳ ಅವಯವಗಳಿಗೆ ಯೋಗ್ಯಗಳಾದ ಶೋಭನಗಳಾದ ಕರ್ಣಕುಂಡಲಗಳು, ಮುತ್ತಿನ ಸರಗಳು, ಕಿರೀಟಗಳು, ಹಸ್ತಾಭರಣಗಳು, ವಸ್ತ್ರಗಳು ಇವುಗಳಿಂದ ಕೂಡಿದ ಉತ್ತಮಗಳಾದ ಆಭರಣಗಳನ್ನು ಕೊಟ್ಟನು. ಅನಂತರದಲ್ಲಿ ಸೋದರ ಅತ್ತೆಯಾದ ಕುಂತಿಗೆ ತನಗೆ ಯೋಗ್ಯವಾದ ಆಭರಣವನ್ನು, ಅಂದರೆ ವಿಧವೆಯರಿಗೆ ಯೋಗ್ಯವಾದವುಗಳನ್ನು ಬೇರೆಯಾಗಿ ಕೊಟ್ಟನು. ದೇವಾಂಗ ಯೋಗ್ಯ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ ಷಣ್ಣಾಂ ಪೃಥಕ್ ಪೃಥಕ್ ಅದಾತ್ ಪೃಥಕ್ ಏವ ಯೋಗ್ಯಾನಿ ಅನ್ಯತ್ ದದೌ ಅಥ ಪಿತೃಶ್ವಸುಃ ಆತ್ಮಯೋಗ್ಯಂ. ದೇವಾಂಗ ಯೋಗ್ಯ ಅಂದರೆ ಉಡುಗೊರೆಗಳು, ಆಭರಣಗಳು ಎಲ್ಲ ದೇವಾಂಗ ಯೋಗ್ಯ, ದೇವತೆಗಳ ಅಂಗಗಳಿಗೆ ಯೋಗ್ಯವಾದದ್ದು. ಈಗ ಯಾವುದು? ಅಂಗದ ಅಲ್ವಾ, ತೋಳ್ಬಂದಿ ಅಂಗದ, ಆಮೇಲೆ ಯಾವುದು ಖಡ, ಆಮೇಲೆ ಕಾಲ್ಗೆಜ್ಜೆ ಎಲ್ಲ ಏನು ಎಲ್ಲ ಡಾಬು, ಕಿರೀಟ, ಸೊ ಎಲ್ಲ ತಂದಿರಬೇಕು ಆಭರಣಗಳು ಅಂತ ಹೇಳಿದ್ರೆ. ಹೇಗೆ ತಂದಿದ್ದಾನೆ ಆಭರಣಗಳು ಯಾರಿಗೆ ಅಂತ ಕೇಳಿದರೆ, ದೇವಾಂಗ ಯೋಗ್ಯ, ದೇವತೆಗಳಿಗೆ ಯೋಗ್ಯವಾದದ್ದು. ಹಾಗಾದರೆ ಕೃಷ್ಣ ತಂದದ್ದು ಯಾರಿಗೆ? ಯಮಧರ್ಮರಾಯ, ದೇವೇಂದ್ರ, ಆಮೇಲೆ ವಾಯುದೇವರು, ಅಶ್ವಿನಿ ದೇವತೆಗಳು, ಇವರಿಗೆ ಯೋಗ್ಯವಾದದ್ದು. ಭಾರತೀ ದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಆಮೇಲೆ ಶಚೀದೇವಿ, ಇವರಿಗೆ ಒಪ್ಪುವಂಥದ್ದು ಎಲ್ಲ ದೇವಾಂಗ ಯೋಗ್ಯ. ಅಂದರೆ ಇವರೆಲ್ಲ ಭೂಮಿಯಲ್ಲಿ ಮನುಷ್ಯರ ಹಾಗೆ ಕಾಣಿಸಿದರು, ಇವರೆಲ್ಲ ದೇವತೆಗಳು. ದೇವತೆಗಳಿಗೆ ಯಾವುದು ಒಪ್ಪುತ್ತದೋ ಅದನ್ನು ತಂದಿದ್ದಾನೆ ಶ್ರೀಕೃಷ್ಣ. ದೇವಾಂಗ ಯೋಗ್ಯ, ಅವರಿಗೆ ಯೋಗ್ಯವಾದದ್ದು. ಶುಭ ಕುಂಡಲ, ಕುಂಡಲ ಅಂದರೆ ಕರ್ಣಕುಂಡಲ, ಕಿವಿಗೆ. ಶುಭ ಕುಂಡಲ, ಶುಭ ಅಂದರೆ ಮಂಗಳಕರವಾದ ಕುಂಡಲಗಳು. ಹಾರ, ಹಾರ ಅಂತೇಳಿದರೆ ಯಾವಾಗಲೂ ಹಾರ ಅಂತೇಳಿದರೆ ಮುತ್ತಿನ ಹಾರ. ದಾಶರಥಿ ಅಂತೇಳಿದರೆ, ದಶರಥನಿಗೆ 4 ಮಕ್ಕಳಿದ್ದಾರೆ. ದಾಶರಥಿ ಅಂತೇಳಿದರೆ ಯಾರು ಅಂತೇಳಿದರೆ ಶ್ರೀರಾಮ. ಹಾಗೆ ಯಾರಿಗೆ? ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ದಾರೆ. ಸೊ ಆದರೆ ಧಾರ್ತರಾಷ್ಟ್ರ ಅಂತೇಳಿದರೆ ದುರ್ಯೋಧನನಿಗೆ ಮೊದಲು. ಸೊ ಹೀಗೆ ಇಲ್ಲಿ ಪಾಂಡವರಲ್ಲಿ ಕೂಡ ಅಷ್ಟೇ. ಪಾರ್ಥ ಅಂತೇಳಿದರೆ ಎಲ್ಲ ಪಾಂಡವರು ಪಾರ್ಥರೇ, ಪೃಥುವಿನ ಮಕ್ಕಳೇ, ಪ್ರತೆಯ ಮಕ್ಕಳು, ಕುಂತಿಯ ಮಕ್ಕಳು. ಆದರೆ ಕೌಂತೆಯ ಪಾರ್ಥ ಅಂತೇಳಿದರೆ ಅರ್ಜುನನಿಗೆ ಮೊದಲು ಹೇಳುವುದು.
ಹೀಗೆ ದೇವಾಂಗ ಯೋಗ್ಯ ಶುಭ ಕುಂಡಲ ಹಾರ ಮೌಲಿ. ಮೌಲಿ ಅಂತ ಹೇಳಿದ್ರೆ ತಲೆಗೆ ಇಡುವಂಥದ್ದು ಕಿರೀಟ, ಮೌಲಿ. ಕೇಯೂರ, ಕೇಯೂರ ಅಂತ ಹೇಳಿದರೆ ಬಹುಶಃ ತೋಳ್ಬಂದಿ. ಕೇಯೂರ, ಕೇಯೂರ ಅಂತ ಹೇಳಿದರೆ ತೋಳ್ಬಂದಿ. ಎಲ್ಲಿ ಕೊಟ್ಟಿದ್ದಾರೆ ಕೇಯೂರಕ್ಕೆ ಏನು ಕೊಟ್ಟಿದ್ದಾರೆ? ಕೇಯೂರಕ್ಕೆ ಕೇಯೂರ ಅಂತ ಹಾಗೆ ಹೇಳಿದ್ದಾರೆ. ಇರಲಿ, ತೋಳ್ಬಂದಿ ಆಯ್ತಲ್ಲ. ನಂತರ ಇನ್ನು ಇದೆಲ್ಲ ಆಭರಣಗಳಾಯಿತು. ವಸ್ತ್ರ ಸಹಿತಾನಿ, ಎಲ್ಲ ಸೀರೆ ಧೋತ್ರ ಅಂತ ಮೊದಲು ಹಾಗೆ ಅಲ್ವಾ, ಸೀರೆ ಧೋತ್ರ ಅಂತ. ಸೀರೆ ಯಾರಿಗೆ? ದ್ರೌಪದಿಗೆ. ಧೋತ್ರ ಯಾರಿಗೆ? ಪಾಂಡವರಿಗೆ. ಸೊ ವಸ್ತ್ರಗಳು. ಸಹಿತಾನಿ ಅಂದರೆ ವಸ್ತ್ರಗಳ ಸಮೇತ. ಉರುಭೂಷಣಾನಿ, ಈಗ ಎಲ್ಲ ಸುಮಾರೆಲ್ಲ ಹೆಸರು ಹೇಳಿದರು, ಇನ್ಯಾವುದಾದ್ರೂ ಹೆಸರು ಹೇಳಲಿಲ್ಲ ಅಂತ ಹೇಳಿದರೆ ಉರುಭೂಷಣಾನಿ, ದೊಡ್ಡ ದೊಡ್ಡ ಭೂಷಣಗಳು ಅಂತೇಳಿದರೆ ಶ್ರೇಷ್ಠ ದರ್ಜೆಯ ಭೂಷಣಗಳು. ರತ್ನಾಭರಣ ಅಂತ, ರತ್ನಗಳಿಂದ ರತ್ನ ಖಚಿತವಾದ ಆಭರಣಗಳು. ಭೂಷಣಾನಿ. ಷಣ್ಣಾಂ, ಷಣ್ಣಾಂ ಅಂತೇಳಿದರೆ 6. 6 ಅಂತೇಳಿದರೆ ಯಾರು ಅಂತ ಕೇಳಿದರೆ 5 ಜನ ಪಾಂಡವರು ಮತ್ತು ದ್ರೌಪದಿ, ಒಟ್ಟಿಗೆ 6. ಸೊ ಷಣ್ಣಾಂ ಪೃಥಕ್ ಪೃಥಕ್ ಅಂತೇಳಿದರೆ ಏನು? ಇವರು ಯಾರು ಅಂತ ಹೇಳಿದ್ರೆ ಎಲ್ಲ ಈ ಫಾರಿನಲ್ಲಿ ಇರೋರೆಲ್ಲ ಬಂದರೆ ಅವರೆಲ್ಲ ಬರುವಾಗ ಇದು ಅಪ್ಪನಿಗೆ, ಇದು ಅಮ್ಮನಿಗೆ ಎಲ್ಲ ಸೆಟ್ ಮಾಡಿ ತರ್ತಾರೆ. ಇದು ಅಪ್ಪನಿಗೆ ಅಂದರೆ ಅಪ್ಪನ ಆ ಕವರ್ ತೆಗೆದು ಅಪ್ಪನಿಗೆ ಅದು ಅಂತೇಳಿದರೆ ಎಲ್ಲದ ಅಪ್ಪ ಹಾಗೆ. ಸೊ ಇದು ಷಣ್ಣಾಂಗ್ ಪೃಥಕ್ ಪೃಥಕ್ ಅಂದರೆ ಇದು ಧರ್ಮರಾಯನಿಗೆ, ಇದು ಭೀಮನಿಗೆ, ಇದು ಅರ್ಜುನನಿಗೆ ಅಂತ ಸಪ್ರೇಟ್ ಕವರ್ ಮಾಡಿ ತಂದಿದ್ದಾರೆ ಶ್ರೀಕೃಷ್ಣ. ಪೃಥಕ್ ಪೃಥಕ್ ಷಣ್ಣಾಂ ಪೃಥಕ್ ಪೃಥಕ್ ಅದಾತ್ ಅಂದರೆ ಬೇರೆ ಬೇರೆ ಅವರವರ ಹೆಸರಿನಲ್ಲಿರುವಂಥ ಕವರ್ಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಆಮೇಲೆ ಪೃಥಗೇವ ಯೋಗ್ಯಾನಿ, ಪೃಥಗೇವ ಯೋಗ್ಯಾನಿ ಅಂತ ಹೇಳಿದ್ರೆ ಇನ್ನೊಂದು ಕವರ್ ಉಂಟು ಪೃಥಕ್, ಯೋಗ್ಯವಾದದ್ದು. ಅನ್ಯತ್ ದದೌ, ಯಾರಿಗೆ? ಇದು ಯಾರಿಗೆ ಅಂದರೆ ಇದು ನಮ್ಮ ಅತ್ತೆಗೆ, ಕುಂತಿದೇವಿಗೆ. ಸೊ ಪೃಥಕೇವ, ಇನ್ನೊಂದು ಪೃಥಕ್ ಬೇರೆಯೇ ಒಂದು ಕವರ್. ಯೋಗ್ಯಾನಿ ಅಂದರೆ ಯೋಗ್ಯವಾದದ್ದು. ಅನ್ಯತ್ ಬೇರೆನೆ. ದದೌ ಕೊಟ್ಟ. ಅಥ ಪಿತೃಶ್ವಸು, ಪಿತೃಶ್ವಸು ಅಂತೇಳಿದರೆ ತಂದೆಯ ತಂಗಿ. ಪಿತೃಶ್ವಸು, ಶ್ವಸ ಅಂತೇಳಿದರೆ ತಂಗಿ. ಪಿತೃಶ್ವಸ ಅಂತೇಳಿದರೆ ತಂದೆಯ ತಂಗಿ. ಸೊ ತಂದೆಯ ತಂಗಿಗೆ ತಂದದ್ದು ಅಂತ ಪಿತೃಶ್ವಸು. ಪಿತೃಶ್ವಸು ಅದು ಕುಂತಿದೇವಿಗಂತ ಸಪರೇಟ್. ಕುಂತಿದೇವಿಗೆ ಅಂದರೆ ಕುಂತಿದೇವಿ ಯಾವ ಸೀರೆ ಉಡ್ತಾಳೆ, ದ್ರೌಪದಿ ಉಡುವ ಸೀರೆನೇ ಬೇರೆ, ಕುಂತಿದೇವಿ ಉಡುವ ಸೀರೆನೇ ಬೇರೆ. ದ್ರೌಪದಿ ಯಾವ ಸೀರೆ ತಗೊಂಡ್ರೂ ಆಗುತ್ತೆ, ಯಾವ ಥರ, ಯಾವುದು ಕಲರ್ ಯಾವುದು ಚೆಕ್ಸ್ ಅಥವಾ ಹೂ ಬಂದದ್ದು. ಅದೇ ಕುಂತಿದೇವಿ ಎಲ್ಲ ಹೂ ಬಂದದ್ದೆಲ್ಲ ಉಡುವುದಿಲ್ಲ, ಅಂದರೆ ಪ್ಲೇನ್ ಸಾರಿ, ಪಟ್ಟೆ ಸಾರಿ, ಹೀಗೆ. ಸೊ ಹೀಗೆ ಪಿತೃಶ್ವಸು ಆತ್ಮಯೋಗ್ಯಂ, ಕುಂತಿದೇವಿಗೆ ಅವರಿಗೆ ಯೋಗ್ಯವಾದದ್ದನ್ನು ಕುಂತಿದೇವಿಗೆ ಕೊಟ್ಟಿದ್ದಾನೆ. ಆಭರಣಗಳು ಇದ್ದಾವೆ, ಅದರಲ್ಲಿ ಸೀರೆನೂ ಇದೆ. ಸೊ ಹಾಗೆ. ಸೊ ಅಂತೇಳಿದ್ರೆ ಎಲ್ಲರಿಗೂ ತಂದಿದ್ದಾನೆ ಕೃಷ್ಣ ಅಂತೇಳಿದ್ರೆ ಯಾರಿಗೂ ಬಿಡಲಿಲ್ಲ. ಸೊ ಮದುಮಕ್ಕಳಿಗೆ ಮಾತ್ರ ಅಲ್ಲ, ಮದುಮಕ್ಕಳ ತಂದೆ ತಾಯಂದರಿಗೂ ಕೊಡುವಂಥದ್ದು, ಇವತ್ತಿನವರೆಗೂ ಉಡುಗೊರೆ ಕೊಡುವಂಥದ್ದು ಇದೆ, ಇವತ್ತಿಗೂ ಇದೆ. ಅಂದರೆ ಸಾಮಾನ್ಯ ತುಂಬ ಹತ್ತಿರದ ಬಂಧುಗಳು ಖಾಲಿ ಮದುಮಕ್ಕಳಿಗೆ ಮಾತ್ರ ಕೊಟ್ಟು ಬರುವುದಿಲ್ಲ, ಮದುಮಕ್ಕಳ ತಂದೆ ತಾಯಿಗೂ ಕೂಡ ಕೊಟ್ಟು ಬರ್ತಾರೆ. ಸೊ ಹೆಣ್ಣಿನ ಕಡೆಯವರಾದರೆ ಹೆಣ್ಣಿನ ತಂದೆ ತಾಯಿಗೆ, ಗಂಡಿನ ಕಡೆಯವರಾದರೆ ಗಂಡಿನ ತಂದೆ ತಾಯಿಗೆ ಕೊಡುವಂಥದ್ದು ಈಗಲೂ ವಾಡಿಕೆ ಇದೆ. ಸೊ ಹೀಗೆ ಉಡುಗೊರೆ ತಂದಿದ್ದಾನೆ ಶ್ರೀಕೃಷ್ಣ, ಎಲ್ಲರಿಗೂ ಕೊಟ್ಟಿದ್ದಾನೆ ಅನ್ನುವಂಥದ್ದು ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ 152 ಶ್ಲೋಕ. 162ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ದೇವತೆಗಳ ದೇಹಕ್ಕೆ ಒಪ್ಪುವಂತಹ ದೇವ ಅಂಗ ಅಂದರೆ
ಅಂಗಗಳು ಅಂತಲೂ ಆಗತ್ತೆ, ಶರೀರ ಅಂತಲೂ ಆಗತ್ತೆ. ಸೊ ದೇವತೆಗಳ ಶರೀರಕ್ಕೆ ಒಪ್ಪುವಂತಹ ಮಂಗಳಕರವಾದ ಕುಂಡಲ, ಹಾರ ಅಂದರೆ ಯಾವಾಗಲೂ ಮುತ್ತಿನ ಹಾರ, ಆಮೇಲೆ ಮೌಲಿ ಅಂತೇಳಿದರೆ ಕಿರೀಟ, ಆಮೇಲೆ ಕೇಯೂರ, ತೋಳ್ಬಂದಿ, ಅಂಗದ ಅಂತಲೂ ಹೇಳ್ತಾರೆ ಕಾಣ್ತದೆ ಅದಕ್ಕೆ. ಆಮೇಲೆ ವಸ್ತ್ರಗಳು, ವಸ್ತ್ರ ಸಹಿತಾನಿ ಉರುಭೂಷಣಾನಿ, ಅನೇಕ ಶ್ರೇಷ್ಠ ದರ್ಜೆಯ ಆಭರಣಗಳು. ಹೀಗೆ ಶ್ರೀಕೃಷ್ಣ 6 ಜನರಿಗೂ, 5 ಜನ ಪಾಂಡವರು ಮತ್ತು ದ್ರೌಪದಿ, 6 ಜನರಿಗೂ ಪ್ರತ್ಯೇಕವಾಗಿ ನೀಡಿದ. ಅನಂತರ ಸೋದರತ್ತೆಯಾದ ಕುಂತಿಗೂ ಅವಳ ದೇಹಕ್ಕೆ ಒಪ್ಪುವ ಉಡುಗೊರೆಯನ್ನು ಇತ್ತ ಎಂಬ ಇಲ್ಲಿ ದೇವಾಂಗ ಯೋಗ್ಯ ಎಂಬ ಪದದಿಂದ ದ್ರೌಪದಿ ಮತ್ತು ಪಾಂಡವರು ದೇವತೆಗಳು ಎಂಬ ವಿಶೇಷಾಂಶ ಉಡುಗೊರೆ ಕೊಡುವಾಗಲೂ ನೋಡಿಕೊಂಡಿದ್ದಾನೆ ಶ್ರೀಕೃಷ್ಣ. ಪಾಂಡವರ ತಾಯಿ ಮತ್ತು ಸೋದರತ್ತೆ ಕುಂತಿದೇವಿ, ಅವಳಿಗೆ ಯೋಗ್ಯವಾದದ್ದು ಎಲ್ಲ ತಂದಿದ್ದಾನೆ. ವಸ್ತ್ರಗಳು, ಆಭರಣ, ಅವಳಿಗೆ ಯಾವುದು ಅವಳಿಗೆ ಅಂತೇಳಿದರೆ ಆ ವಯಸ್ಸಿನಲ್ಲಿ ಯಾವುದನ್ನು ಅವರಿಗೆ ಒಪ್ತದೆ, ಯಾವುದು ಅವರಿಗೆ ಇಷ್ಟ ಆಗ್ತದೆ ಅದನ್ನೇ ತಂದಿದ್ದಾನೆ. ಸೊ ಅವಳಿಗೂ ಉಚಿತವಾದ ಉಡುಗೊರೆ ನೀಡುವ ಮೂಲಕ ಶ್ರೀಕೃಷ್ಣ ಅಂತಹ ಸಮಾರಂಭಗಳಲ್ಲಿ ತಂದೆ ತಾಯಿಯನ್ನು ಬಿಡಬಾರ್ದು. ಆಮೇಲಿಂದ ಕೆಲವು ಸಲ ಏನಾಗ್ತದೆ, ಈಗ ಕುಂತಿದೇವಿ ಅಂತೇಳಿದರೆ ಪಾಂಡುರಾಜ ಇಲ್ಲ ಅಂತೇಳಿದರೆ, ಕುಂತಿದೇವಿ ಪಾಂಡವರಿಗೆ ಅಂದರೆ ಮದುಮಕ್ಕಳಿಗೆ ತಾಯಿಯವಳು. ಮದುಮಕ್ಕಳಿಗೆ ತಾಯಿ ಅಂತೇಳಿದರೆ ತಾಯಿ ಅಂದರೆ ತಂದೆ ತಾಯಿ ಇಬ್ಬರೂ ಇದ್ದ ಹಾಗೆ. ಸೊ ಆದ್ದರಿಂದ ಕೊಟ್ಟೇ ಕೊಡಬೇಕು ಅಂತ ಇಲ್ಲ, ಅದು ತಂದೆ ತಾಯಿ ಇಬ್ಬರಿದ್ದರೆ ಮಾತ್ರ ಕೊಡೋದು, ಏನಿಲ್ಲ. ತಾಯಿ ಮಾತ್ರ ಇದ್ದಾರೆ ಅಂದರೆ ತಂದೆನೂ ತಾಯಿನೇ. ಸೊ ಆದ್ದರಿಂದ ಯೋಗ್ಯವಾದ ಉಡುಗೊರೆಯನ್ನು ತಂದಿದ್ದಾನೆ ಅನ್ನುವಂಥದ್ದು ಶ್ರೀಕೃಷ್ಣ. ಸೊ ಆನಂತರ ಇಲ್ಲಿಗೆ 161ನೇ ಶ್ಲೋಕ ಆಯಿತು, 162 ಆಯಿತು. ನೆಕ್ಸ್ಟ್ ಶ್ಲೋಕ ಸುಲೋಚನಕ. 163 ರತ್ನಾನಿ ಗೋಗಜ ತುರಂಗ ರತಾನ್ ಸುವರ್ಣ ಭಾರಾನ್ ಬಹೂನಪಿ ದದಾವತ ಚಾಶಿಶೋ ಅಗ್ರ್ಯಾಹ ವ್ಯಾಸೋಪ್ಯ ದಾದಿಹ ಪರತ್ರ ಚ ಪಾರ್ಶ್ವತೋಪಿ ಭೂಷಾ ರಥಾಶ್ವ ಗಜ ರತ್ನ ಸುಕಾಂಚನಾನಿ. ಆ ಕೃಷ್ಣನು ರತ್ನಗಳನ್ನು, ಗೋವುಗಳನ್ನು, ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ಬಹಳ ಸಂಖ್ಯಾಕಗಳಾದ ಸುವರ್ಣಗಳ ಭಾರವೆಂದರೆ 20 ತೊಲೆ ಕೊಟ್ಟನು. ವ್ಯಾಸರಾದರೂ ಆ ಲೋಕದಲ್ಲಿಯೂ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಷ್ಠಗಳಾದ ಆಶೀರ್ವಾದಗಳನ್ನು ಕೊಟ್ಟರು. ದ್ರುಪದನೂ ಕೂಡ ಆಭರಣಗಳನ್ನು, ರಥಗಳನ್ನು, ಕುದುರೆಗಳನ್ನು, ಆನೆಗಳನ್ನು, ರತ್ನಗಳನ್ನು, ಶೋಭನಗಳಾದ ಕಾಂಚನಗಳನ್ನು ಕೊಟ್ಟರು. ರತ್ನಾನಿ ಗೋ ಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದೌ ಅತ ಚಾಶಿಶೋಗ್ರ್ಯಾಹ ವ್ಯಾಸೋಪಿ ಅದಾತ್ ಇಹ ಪರತ್ರ ಚ ಪಾರ್ಶ್ವತೋಪಿ ಭೂಷಾ ರಥಾಶ್ವ ಗಜರತ್ನ ಸುಕಾಂಚನಾನಿ. ರತ್ನಾನಿ ಬೇಕಾದಷ್ಟು ರತ್ನಗಳು ಅಂದರೆ ಉಡುಗೊರೆ ಭಾಳಷ್ಟು ತಂದಿದ್ದಾನೆ ಶ್ರೀಕೃಷ್ಣ ಅಂತೇಳಿದರೆ ಇನ್ನೂ ಮುಗಿಲಿಲ್ಲ. ರತ್ನಾನಿ ಗೋ ಅಂತೇಳಿದರೆ ಈಗ ಯಾವುದು ಇದೆಲ್ಲ ಮುಗೀತು, ಯಾವುದು ವಸ್ತ್ರಗಳು, ಆಮೇಲೆ ಆಭರಣಗಳಾದ ಮೇಲೆ ರತ್ನಗಳು. ಇನ್ನು ಗೋ ಅಂತೇಳಿದರೆ ಹಸುಗಳು, ಆಮೇಲೆ ಗಜ ಅಂದರೆ ಆನೆಗಳು, ತುರಂಗ ಅಂತೇಳಿದರೆ ಕುದುರೆಗಳು, ರಥಾನ್ ಅಂದರೆ ರಥಗಳು ಅಂತೇಳಿದರೆ ಕೃಷ್ಣನಿಗೆ ಗೊತ್ತು. ಅಂತೇಳಿದರೆ ಇವರನ್ನು ದುರ್ಯೋಧನ ಏನು ಮಾಡಿದ್ದಾನೆ, ಇವರನ್ನು ಸುಟ್ಟು ಹಾಕಬೇಕಂತೇಳಿ ಇವರನ್ನು ಉಪಾಯ ಮಾಡಿ ಕಳಿಸಿದ್ದಾನೆ ವಾರಣಾವತಕ್ಕೆ. ಇವರು ಜೀವದಲ್ಲಿ ಬದುಕಿ ಉಳಿದಿದ್ದದ್ದೇ ಜಾಸ್ತಿ ಅಂತ, ಆದ್ದರಿಂದ ಏನೆಲ್ಲ ಬೇಕೋ ಎಲ್ಲ ಕೊಟ್ಟಿದ್ದಾನೆ. ಅಂದರೆ ಗೋ, ಗಜ, ತುರಂಗ, ರಥ ಅಂತೇಳಿದರೆ ಎಲ್ಲ ಒಂದು ಸೈನ್ಯಕ್ಕೆ ಬೇಕಾದದ್ದು ಎಲ್ಲ ಇದೆ. ಸೊ ಆಯ್ತಲ್ಲ. ಸುವರ್ಣ ಭಾರಾನ್ ಅಂತೇಳಿದರೆ ಆಭರಣ ಎಲ್ಲ ಕೊಟ್ಟಾಯಿತು. ಇನ್ನು ಸ್ವಲ್ಪ ಸಮಯದ ನಂತರ ಏನಾದರೂ ಮಾಡಿಸ್ಬೇಕಂತ ಕಂಡ್ರೆ ಅದಕ್ಕೆ ಸುವರ್ಣ ಬೇಕಲ್ಲ, ಬಂಗಾರ. ಅದಕ್ಕೆ ಬಂಗಾರದ ತೊಲೆಗಳನ್ನೇ ಕೊಟ್ಟಿದ್ದಾನೆ. ಭಾರ ಅಂತೇಳಿದರೆ ಒಂದು ಭಾರ ಅಂದರೆ 20 ತೊಲೆ.
ಈಗ 1 ಗ್ರಾಮ್ ಅಂದರೆ 1 ತೊಲೆ ಆಗಿಬಿಟ್ಟಿದೆ. ಅಂದರೆ ಮೊದಲು 1 ತೊಲೆಗೆ ನಾವು ಎಷ್ಟು ದುಡ್ಡು ಕೊಡ್ತಿದ್ವೋ ಈಗ 1 ಗ್ರಾಮಿಗೆ ಅಷ್ಟು ಕೊಡಬೇಕಾದ ಅಂಥದ್ದೆಲ್ಲ ಪರಿಸ್ಥಿತಿ ಬಂದುಬಿಟ್ಟಿದೆ. ಹೀಗೆ 20 ತೊಲೆ ಅಂದರೆ 200 ಗ್ರಾಮು ಅಂದರೆ 20 ತೊಲೆ 1 ಭಾರ. ಅಂಥದ್ದು ಭಾರಾನ್ ಅಂತ ಹೇಳಿದರೆ ಸುಮಾರು ತೊಲೆಗಳನ್ನು ಕೊಟ್ಟಿದ್ದಾನೆ ಕೃಷ್ಣ. ಭಾರಾನ್ ಬಹೂನ್, ಒಂದೆರಡಲ್ಲ, ಬಹಳ ಕೊಟ್ಟಿದ್ದಾನೆ. ಅಪಿ ದಧೌ, ಅವುಗಳನ್ನು ಕೊಟ್ಟಿದ್ದಾನೆ. ಅಥ ಚ ಆಶಿಷೋ ಅಗ್ರ್ಯಾಹ ವ್ಯಾಸೋಪಿ ಅದಾತ್. ಈಗ ಆ ಕಡೆಯಿಂದ ವೇದವ್ಯಾಸರು ನಿಂತಿದ್ದಾರೆ. ಸೊ ವೇದವ್ಯಾಸರು ಬಂದರು, ಎಲ್ಲ ಕೊಡುವಂಥದ್ದು ಉಡುಗೊರೆ ಎಲ್ಲ ಶ್ರೀಕೃಷ್ಣ ಕೊಟ್ಟಿದ್ದಾನೆ, ನಂದು ನಿಮಗೆ ಆಶೀರ್ವಾದ ಮಾತ್ರ ಅಂತ. ಆಶೀಷೋ ಅಗ್ರ್ಯಾಹ ಅಂದರೆ ಮದುವೆ ಮಾಡಿಸಿದ್ದೇ ವೇದವ್ಯಾಸರು. ಅಂದರೆ ಉಡುಗೊರೆಕ್ಕಿಂತಲೂ ಅಂದರೆ ವೇದವ್ಯಾಸರ ಏನು ಇದರಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ತೊಂದರೆ ಬಂತೋ ವೇದವ್ಯಾಸರು ತಾನೇ ನಿಂತು ಎಲ್ಲ ಸರಿಪಡಿಸಿ ಆ ದ್ರುಪದ ರಾಜನ ಮನಸ್ಸಿನಲ್ಲಿದ್ದಂಥ ಏನು ಕಳಂಕಗಳು ಸಂದೇಹ ಎಲ್ಲ ನಿವಾರಿಸಿ ತಾನೇ ನಿಂತು ಮದುವೆ ಮಾಡಿಸಿದ್ದಾರೆ. ದೊಡ್ಡ ಉಡುಗೊರೆ ಮೊದಲೇ ಕೊಟ್ಬಿಟ್ಟಿದ್ದಾರೆ ಅಂತ ಅದರ ಅರ್ಥ. ಈಗ ಆಶೀರ್ವಾದ ಮಾಡಿದರು. ಆಶೀಷು ಅಗ್ರ್ಯಾಹ ಅಂತೇಳಿದರೆ ಇದು ಒಂದು ರೀತಿಯಲ್ಲಿ ನೋಡಿದರೆ ಕೃಷ್ಣ ಬಂದ ಸಂದರ್ಭ ಅಂತೇಳಿದರೆ ಒಂದು ರಿಸೆಪ್ಷನ್ ಅಂತ ಇದ್ದ ಹಾಗೆ ಅಂತ ಎಣಿಸ್ಕೊಳ್ಬೋದು ನಾವು. ಸೊ ಆಶೀಷೋ ಅಗ್ರ್ಯಾಹ, ಅಗ್ರ್ಯಾಹ ಅಂದರೆ ಶ್ರೇಷ್ಠ ದರ್ಜೆಯ ಆಶೀರ್ವಾದ ಮಾಡಿದರು ವೇದವ್ಯಾಸರು. ಆಶೀಷೋ ಅಗ್ರ್ಯಾಹ ವ್ಯಾಸೋಪಿ ಅದಾತ್, ವೇದವ್ಯಾಸರು ಕೂಡ ಕೊಟ್ಟರು. ಏನು ಕೊಟ್ಟರು? ಶ್ರೇಷ್ಠ ಆಶೀರ್ವಾದವನ್ನು, ಅನುಗ್ರಹಪೂರ್ವಕ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇಹ ಪರತ್ರ ಚ ಪಾರ್ಶ್ವತೋಪಿ. ಇಹ ಪರತ್ರ, ಇಹ ಪರತ್ರ ಅಂತೇಳಿದರೆ ಇಲ್ಲಿಗೂ ಅಲ್ಲಿಗೂ, ಅಂದರೆ ಇಲ್ಲಿಗೂ ಅಲ್ಲಿಗೆ ಅಂತೇಳಿದ್ರೇನು? ಆಶೀರ್ವಾದ ಇಲ್ಲಿಗೆ, ಅನುಗ್ರಹ ಅಲ್ಲಿಗೆ ಮೇಲೆ ಅಂತೇಳಿದರೆ ಈಗ ಇವರು ಹೇಗಿದ್ದರೂ ದೇವತೆಗಳೇ. ಸೊ ದೇವತೆಗಳಿಗೂ ಆಶೀರ್ವಾದ ಅನುಗ್ರಹ ಬೇಕಾಗ್ತದೆ, ಯಾಕಂದರೆ ಅವರು ಸಹ ಜೀವರೇ ನಮ್ಮ ಹಾಗೆ. ಆದ್ದರಿಂದ ಇಹ ಪರತ್ರ ಅಂತೇಳಿದರೆ ಇಲ್ಲಿಗೂ ಅಲ್ಲಿಗೂ ಪರಲೋಕಕ್ಕೂ ಬೇಕಾದ ಎಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಕೈಯಿಂದ ಎಲ್ಲ ಒಳ್ಳೆಯ ಕೆಲಸಗಳೇ ಆಗಲಿ, ಭಾಳಷ್ಟು ಪುಣ್ಯ ಸಂಪಾದನೆ ಮಾಡಿ ಅಂತ ತಿಳ್ಕೊಂಡು ಆಮೇಲಿಂದ ಮೂಲ ರೂಪಕ್ಕೆ ಸೇರಿ ಆಮೇಲೆ ಸಮಯ ಬಂದಾಗ ಮೋಕ್ಷ ತಲುಪಲಿಕ್ಕೆ ಬೇಕಾದ ಎಲ್ಲ ಆಶೀರ್ವಾದ ಕೊಟ್ಟರು ಅಂತ ಲೆಕ್ಕ. ಆಮೇಲಿಂದ ಈಗ ಕೃಷ್ಣಂದಾಯಿತು, ವೇದವ್ಯಾಸರದ್ದಾಯಿತು, ಇನ್ನು ದ್ರುಪದ ರಾಜ ಅವನು ಕೊಟ್ಟಿದ್ದಾನೆ. ದ್ರುಪದ ರಾಜಂದು ಬೇರೆಯೇ ಉಂಟು ಉಡುಗೊರೆ. ಅಂದರೆ ಎಷ್ಟು ಉಂಟು? ರಾಶಿ ಉಂಟು. ಪಾರ್ಶ್ವತೋಪಿ, ಪಾರ್ಶ್ವತ ಅಂತೇಳಿದರೆ ಆ ತಂದೆ ಹೆಸರು ಪೃಷತ ಅಲ್ವಾ? ಪೃಷತನ ಮಗ ಪಾರ್ಶ್ವತ ದ್ರುಪದ ರಾಜರು. ಸೊ ದ್ರುಪದ ರಾಜರು ಏನು ಕೊಟ್ಟಿದ್ದಾರೆ? ದ್ರೌಪದಿಯ ತಂದೆ ಅವರು ಕೂಡ ಭೂಷ, ರಥ, ಅಶ್ವ, ಗಜ, ರತ್ನ, ಸುಕಾಂಚನಾನಿ ಏನೆಲ್ಲ ಕೊಟ್ಟರು ಅಂತೇಳಿದರೆ, ಭೂಷ ಅಂತೇಳಿದರೆ ಆಭರಣಗಳು, ರಥಗಳನ್ನು ಕೊಟ್ಟರು, ಅಶ್ವಗಳು ಕುದುರೆಗಳನ್ನು ಕೊಟ್ಟರು, ಆಮೇಲೆ ಗಜ ಆನೆಗಳನ್ನು ಕೊಟ್ಟರು, ರತ್ನಗಳನ್ನು ಕೊಟ್ಟರು, ರಾಶಿ ರಾಶಿ. ಸುಕಾಂಚನಾನಿ ಅಂತೇಳಿದರೆ ಕೃಷ್ಣ ಕೊಟ್ಟ ಅಲ್ವಾ, ಏನದು? ಸುವರ್ಣ ಭಾರಾನ್, ಬಂಗಾರದ ತೊಲೆಗಳು ಅಂತ. ಸುಕಾಂಚನಾನಿ, ದ್ರುಪದ ಕೂಡ ಒಳ್ಳೆ ಬಂಗಾರವನ್ನು ಕೊಟ್ಟ. ಸುಕಾಂಚನ, ಕಾಂಚನ ಅಂದರೆ ಬಂಗಾರ, ಸುಕಾಂಚನ ಅಂದರೆ ದ್ರುಪದಂದು ಬಂಗಾರದ ತೊಲೆಗಳು ಬೇರೆಯೇ ಉಂಟು ಅಂತ. ಸೊ ಹೀಗೆ ಬೇಕಾದಷ್ಟು ಉಡುಗೊರೆಗಳನ್ನು ಎಲ್ಲ ಕಡೆಯಿಂದ ಶ್ರೀಕೃಷ್ಣ ಆ ಕಡೆಯಿಂದ ತಂದ, ಈ ಕಡೆಯಿಂದ ದ್ರುಪದ ಮಹಾರಾಜರು ಕೊಟ್ಟರು, ಆಮೇಲಿಂದ ವೇದವ್ಯಾಸರು ಇಲ್ಲಿಗೂ ಅಲ್ಲಿಗೂ ಬೇಕಾದ ಏನಂತೇಳಿದರೆ ಅನುಗ್ರಹಪೂರ್ವಕ ಆಶೀರ್ವಾದವನ್ನು ಕೊಟ್ಟರು ಅಂತೇಳಿದರೆ ಪಾಂಡವರಿಗೆ ಎಲ್ಲವೂ ಸಿಕ್ಕಿತು. ಏನೆಲ್ಲ ಕೊಟ್ಟರು ಈಗ ಅಂತೇಳಿದರೆ 163 ಈ ಶ್ಲೋಕಕ್ಕೆ ಶ್ರೀಕೃಷ್ಣ ಅವರಿಗೆ ಬಹುಬಗೆಯ ರತ್ನಗಳನ್ನು, ಗೋವು ಗಜ, ಕುದುರೆ, ರಥಗಳನ್ನು, ಸುವರ್ಣ ಭಾರಗಳನ್ನು, ಸುವರ್ಣ ತೊಲೆಗಳನ್ನು ಸಹ ನೀಡಿದ. ವೇದವ್ಯಾಸರು ಸಹ ಅವರಿಗೆಲ್ಲ ಶ್ರೇಷ್ಠವಾದ ಶುಭಾಶೀರ್ವಾದ, ಅನುಗ್ರಹಪೂರ್ವಕ ಆಶೀರ್ವಾದ ಮಾಡಿದರು. ದ್ರುಪದ ರಾಜನು ಕೂಡ ಆಭೂಷಣಗಳು ಅಂದರೆ ಆಭರಣಗಳು, ರಥಗಳು, ಕುದುರೆಗಳು, ಆನೆಗಳು, ರತ್ನಗಳು ಮತ್ತು ಚಿನ್ನದ ತೊಲೆಗಳನ್ನು ಕೊಟ್ಟ. ಸೊ ಹೀಗೆ
ಬಹಳಷ್ಟು ಏನು ಉಡುಗೊರೆಗಳು ಬಂದುವು ಪಾಂಡವರಿಗೆ ಮದುವೆಯ ಲೆಕ್ಕದಲ್ಲಿ. ನೆಕ್ಸ್ಟ್ ಶ್ಲೋಕ ಸುಲೋಚನಕ. ದಾಸೀಶ್ಚ ದಾಸಸಹಿತಾಃ ಶುಭರೂಪವೇಷಾಃ ಸಹಸ್ರಶೋ ದದತುರತ್ರ ಹರಿನೃಪಶ್ಚ ತಾಸಾಂ ವಿಚಿತ್ರವಸನ ಗುರುರತ್ನಮಾಲಾ ಪ್ರತ್ಯೇಕಶೋ ದದತು ಅಪ್ಯರುಭೂಷಣಾನಿ. ಈ ಮಹೋತ್ಸವ ಕಾಲದಲ್ಲಿ ಕೃಷ್ಣನು ದ್ರುಪದರಾಜನು ಕೂಡ ಶೋಭನವಾದ ಸೌಂದರ್ಯ ಮತ್ತು ವೇಷಗಳುಳ್ಳ ಸಾವಿರಾರು ಮಂದಿ ದಾಸರಿಂದ ಸಹಿತರಾದ ದಾಸಿಯರನ್ನು ಕೊಟ್ಟರು. ಉತ್ಕೃಷ್ಟವಾದ ಆಭರಣಗಳನ್ನು ಆ ದಾಸಿಯರಿಗೆ ನಾನಾ ವಿಧಗಳಾದ ವಸ್ತ್ರಗಳನ್ನು ಉತ್ತಮಗಳಾದ ರತ್ನಗಳ ಮಾಲಿಕೆಗಳನ್ನು ಪ್ರತ್ಯೇಕವಾಗಿ ಕೊಟ್ಟರು. ದಾಸೀಶ್ಚ ದಾಸಸಹಿತಾಃ ಶುಭರೂಪವೇಷಾಃ ಸಹಸ್ರಶೋ ದದತುಃ ಅತ್ರ ಹರಿರ್ನೃಪಶ್ಚ ತಾಸಾಂ ವಿಚಿತ್ರವಸನಾನಿ ಉರುರತ್ನಮಾಲಾಃ ಪ್ರತ್ಯೇಕಶೋ ದದತುಃ ಅಪಿ ಉರುಭೂಷಣಾನಿ. ಇನ್ನೂ ಉಡುಗೊರೆಗಳು ಮುಗಿಲಿಲ್ಲ. ಸೊ ಅಂದರೆ ಬೇರೆ ಬೇರೆ ಕ್ಯಾಟಗರಿಯ ಉಡುಗೊರೆಗಳು ಅಂತ. ಸೊ ಈಗ ಏನಂತ ಅಂದರೆ ಇನ್ನೇನು ಉಳ್ಕೊಂಡಿದೆ ಉಡುಗೊರೆ? ಉಂಟು, ಭಾಳಷ್ಟು ಉಂಟು. ಏನಂದರೆ ದಾಸೀಹಿ ಅಂತೇಳಿದರೆ ದಾಸಿಯರು, ದಾಸಸಹಿತಾಃ ದಾಸರು ಅಂತೇಳಿದರೆ ಒಂದು ಈಗ ನೆಕ್ಸ್ಟ್ ಪಾಂಡವರಿಗೆ ಒಂದು ಅರಮನೆ ಕಟ್ಟಿಸಿಕೊಡುವುದೊಂದು ಬಾಕಿ ಎಲ್ಲ ಆಯ್ತು. ಈಗ ದಾಸಿಯರಾಯಿತು, ದಾಸರು. ದಾಸೀಶ್ಚ ದಾಸಸಹಿತಾಃ ಶುಭರೂಪವೇಷಾಃ, ಕೆಲಸದವರೇ ಅಷ್ಟು ಚಂದ ಇದ್ದಾರಂತೆ. ಶುಭರೂಪವೇಷಾಃ, ಅದು ಎಷ್ಟು ಜನ? ಒಂದು 2 ಜನ ದಾಸಿಯರು, ಒಂದು 2 ಜನ ದಾಸರ ಅಂತ ಕೇಳಿದರೆ ಸಹಸ್ರಶೋ, ಸಾವಿರಾರು ಜನ. ದದತುಹು ಕೊಟ್ಟರು, ದದತುಹು ಅಂತ ಕೊಟ್ಟರು ಅಂತ ಇಬ್ಬರು ಇದೆ. ದದತುಹು ಅಂತೇಳಿದರೆ ಇಬ್ಬರು, ಅಂದರೆ ಆ ಕಡೆಯಿಂದ ಕೃಷ್ಣ ಕೊಟ್ಟದ್ದು, ಈ ಕಡೆಯಿಂದ ದ್ರುಪದ ರಾಜ ಕೊಟ್ಟದ್ದು ಅಂತ ಅಂತೇಳಿದರೆ ಬೇಕಾದಷ್ಟು. ಆಮೇಲೆ ಅತ್ರ ಹರಿಹಿ ನೃಪಶ್ಚ, ಇಬ್ಬರು ಅಂತ ಹೇಳಿದ್ನಲ್ಲ, ಯಾರು ಅಂತ ಹೇಳಿದರೆ ಹರಿ ಅಂದರೆ ಶ್ರೀಕೃಷ್ಣ, ನೃಪ ಅಂದರೆ ದ್ರುಪದ ರಾಜ ಅಂತ ಹೇಳಿದರೆ ದ್ರುಪದ ರಾಜ, ಆಮೇಲೆ ಕೃಷ್ಣ, ಹರಿ ಅಂದರೆ ಕೃಷ್ಣ. ಸೊ ಕೃಷ್ಣ ಮತ್ತು ದ್ರುಪದ ರಾಜರು ಸೇರಿಕೊಂಡು ಸಹಸ್ರಾರು ದಾಸಿಯರು ದಾಸರನ್ನು ಕೊಟ್ಟರು. ತಾಸಾಂ ವಿಚಿತ್ರ ವಸನಾನಿ, ಅವರಿಗೂ ಕೂಡ ಬೇಕಾದ ಏನಂತೇಳಿದರೆ ಬಟ್ಟೆ ಬರೆಗಳು ಬೇಕಾದ್ದು ಅಂತೇಳಿದರೆ ಇನ್ನೀಗ 1-2 ವರ್ಷಕ್ಕೆ ಬೇಕಾದ ಬಟ್ಟೆಗಳನ್ನು ಈಗಲೇ ಕೊಟ್ಟುಬಿಟ್ಟಿದ್ದಾರೆ ಅಡ್ವಾನ್ಸ್. ತಾಸಾಂ ವಿಚಿತ್ರ ವಸನಾನಿ ಉರು ರತ್ನಮಾಲಾಹ, ಅವರಿಗೆ ಬೇಕಾದ ಅವರದ್ದೇ ಆದ ಅಂತೇಳಿದರೆ ಅವರಿಗೊಂದು ಒಪ್ಪುವಂಥ, ದಾಸಿಯರಿಗೆ ಒಪ್ಪುವಂಥ, ಅವರಿಗೆ ಡ್ರೆಸ್ಸು ಕೂಡ ಅವರಿಗೆ ಒಪ್ಪುವಂಥದ್ದೆಲ್ಲ ಬೇರೆಯೇ ಇದೆ. ಸೊ ಅಂಥದ್ದು ಉರು ರತ್ನಮಾಲಾಹ, ಮಾಲೆಗಳು ಅಂತೇಳಿದರೆ ಸರಗಳು. ನಂತರ ರತ್ನಮಾಲಾ ಅಂತ ಕೊಟ್ಟಿದ್ದಾರೆ ಅಂತೇಳಿದರೆ ಅವರಿಗೂ ಚಿನ್ನದ್ದೇ ಕೊಟ್ಟದ್ದು, ಅಂದರೆ ರತ್ನಮಾಲಾ ಮುತ್ತಿನ ಸರ ರತ್ನ ಇರುವಂಥದ್ದೇ ಕೊಟ್ಟದ್ದು. ನಂತರ ಪ್ರತ್ಯೇಕಶೋ ದದತುಹು, ಅವರಿಗೆ ಬೇಕಾದ ಆಭರಣಗಳು ವಸ್ತ್ರಗಳೆಲ್ಲ ವಿಚಿತ್ರ ವಸನಾನಿ ಅಂತ ಕೊಟ್ಟರು. ವಿಚಿತ್ರ ಅಂತೇಳಿದರೆ ಅವ್ರದ್ದು ಉಡುಗೆ ತೊಡುಗೆಗಳು ಬೇರೆಯೇ ಇದೆ, ಅವರಿಗೆ ಯಾವ ರೀತಿ ಒಪ್ಪುವಂಥದ್ದು ದಾಸಿಯರು ಅಂತ ಗೊತ್ತಾಗಬೇಕಲ್ವ. ಸೊ ಆ ರೀತಿಯ ವಿಚಿತ್ರ ವಸನಾನಿ ಅಂದರೆ ವಿಚಿತ್ರವಾದ ಬಟ್ಟೆಗಳು ಅವರಿಗೆ ಕೊಟ್ಟಿದ್ದಾರೆ. ಉರು ರತ್ನಮಾಲ, ಶ್ರೇಷ್ಠ ದರ್ಜೆಯ ಸುವರ್ಣ ರತ್ನಮಾಲೆಗಳನ್ನು ಕೊಟ್ಟಿದ್ದಾರೆ. ಪ್ರತ್ಯೇಕಶಃ ಅಂತೇಳಿದರೆ ಅದು ಸಪ್ರೇಟ್ ಬೇರೆಯೇ ತಂದಿದ್ದಾನೆ ಕೃಷ್ಣ. ಸೊ ಕೃಷ್ಣನು ದ್ರುಪದ ರಾಜನು. ದದತುಹು ಇಬ್ಬರು ಸೇರಿ ಕೊಟ್ಟರು. ಅಪಿ ಉರುಭೂಷಣಾನಿ, ಅವರಿಗೂ ಬೇರೆ ಆಭರಣಗಳು ಬೇರೆ. ಇನ್ನು ಪುನಃ ಅಲ್ಲಿಗೆ ಏನಂದರೆ ಆಭರಣಗಳು 164. ಉತ್ತಮ ರೂಪ ಇರುವ ವೇಷದಿಂದಲೂ ಕೂಡಿದ 1000 ಗಟ್ಟಲೆ ದಾಸಿಯರನ್ನು ಶ್ರೀಕೃಷ್ಣ ಮತ್ತು ದ್ರುಪದ ರಾಜರು ಪಾಂಡವರಿಗೆ ನೀಡಿದರು. ಅವರೆಲ್ಲರಿಗೂ ಸಹ ಬಗೆ ಬಗೆಯ ವಸ್ತ್ರಗಳನ್ನು
ಅನೇಕ ರತ್ನಹಾರಗಳನ್ನು ಶ್ರೇಷ್ಠ ಆಭರಣಗಳನ್ನು ಪ್ರತ್ಯೇಕವಾಗಿ ನೀಡಿದರು. ಕೇವಲ ದ್ರವ್ಯಗಳನ್ನಲ್ಲದೆ ಸೇವಾ ಕಾರ್ಯಕ್ಕೆಂದು ದಾಸದಾಸಿಯರನ್ನೂ ಸಹ ಶ್ರೀಕೃಷ್ಣ ಮತ್ತು ದ್ರುಪದರಾಜರು ನೀಡಿದರು ಅಂತ. ಸೊ ಹಾಗೆ ಎಲ್ಲ ಅಂತೇಳಿದ್ರೆ ಯಾವುದು ಕಡಿಮೆ ಅಂತ ಇರಬಾರ್ದು. ಪಾಂಡವರಿಗೆ ಯಾವುದು ಕಡಿಮೆ ಅಂತ ಇರಬಾರ್ದು. ನೋಡಿ, ದ್ರೌಪದಿ ಸ್ವಯಂವರ ಆದಮೇಲೆ ಹೋಗಿ ಹೊಕ್ಕಿದ್ದು ಎಲ್ಲಿಗೆ? ಬಿಡಾರಕ್ಕೆ. ಒಂದು ಬಿಡಾರ ಅಂತ ಹೇಳಿದರೆ ಅದು ಅವ್ರದ ಅಲ್ಲ. ಸೊ ಅವರಲ್ಲಿ ಇದ್ದದ್ದು ಮಾತ್ರ. ಸೊ ಅವಳು ಹೊಕ್ಕಿದ್ದಲ್ಲಿಗೆ. ಆದರೆ ಆಮೇಲಿಂದ ಕೃಷ್ಣ ಮತ್ತು ದ್ರುಪದರಾಜ ಒಟ್ಟಾಗಿ ಅವರಿಗೆ ಬೇಕಾದ್ದು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಎಷ್ಟು ಸುವರ್ಣ ತೊಲೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ಸುವರ್ಣ ತೊಲೆಗಳಿಂದ ಬೇಕಾದ್ದನ್ನೆಲ್ಲ ಮತ್ತೆ ಪಡಿಬೋದು. ಅಂದರೆ ಯಾವುದು ಕಡಿಮೆ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಎಷ್ಟನೇ ಶ್ಲೋಕ ಆಯಿತು? ಈಗ 164ನೇ ಶ್ಲೋಕ ಆಯಿತು. ಇನ್ನೊಂದು ಮಾಡಿದರೆ ಭಾಳ ಲೇಟಾಗಿ ಬಿಡ್ತದೆ. ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.